ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಹ ರಾಶಿ 2026ನೇ ಭವಿಷ್ಯವನ್ನು. ಬನ್ನಿ ನೋಡೋಣ. ಸಿಂಹ ರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು 2026ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ವರ್ಷದ ಆರಂಭದಿಂದ ಕೊನೆಯ ತನಕ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿವೆ ಅಂದ್ಕೊಂಡು ನೋಡೋದಿದ್ರೆ, ಪ್ರಥಮವಾಗಿ ಕುಟುಂಬದಲ್ಲಿ ಸೌಖ್ಯ, ಗಂಡ ಹೆಂಡತಿಯರಲ್ಲಿ ಒಂದು ಅದ್ಭುತವಾದಂತಹ ಒಂದು ಬಾಂಧವ್ಯ ಹುಟ್ಟಿಕೊಳ್ಳುವಂಥದ್ದು ಆಗುತ್ತದೆ. ಯಾವುದೇ ರಾಶಿ ಆಗಿರಲಿ ಅಥವಾ ಸಿಂಹ ರಾಶಿಯವರೇ ಆಗಿರಲಿ, ನಾನು ಹೇಳುವಂಥದ್ದು ಒಂದೇ ಒಂದು ಮಾತು. ಏನು ಗೊತ್ತಾ ಕೇಳಿದರೆ, ಪತಿಯ ಬೆಂಬಲಕ್ಕೆ ಯಾವಾಗ ಒಬ್ಬ ಪತ್ನಿ ನಿಂತುಕೊಳ್ಳುತ್ತಾಳೋ ಅವನಿಗೆ ಆ ಸಮಾಜದಲ್ಲಿ ಒಂದು ರಾಜನ ಸ್ಥಾನಮಾನ ಸಿಗುವಂಥದ್ದು ಆಗುತ್ತದೆ. ತಮ್ಮ ಮನೆಯಲ್ಲೇ ಯಾವಾಗ ಕಿರಿಕಿರಿ ಆಗುವಂಥದ್ದು, ತೊಂದರೆ ಆಗುವಂಥದ್ದು, ಗಂಡ ಹೆಂಡತಿ ಜೊತೆಗೆ ಜಗಳ ಆಗುವಂಥದ್ದು, ಆದರೆ ಯಾವುದೇ ಒಂದು ಪತ್ನಿಯಾದವರು ಬಂದುಬಿಟ್ಟು ಒಂದು ಪತಿಯ ಬೆಂಬಲಕ್ಕೆ ನಿಂತುಕೊಂಡು ತನ್ನ ಪತಿ ಏನು ಅಂತ ತನಗೆ ಗೊತ್ತು, ಅವನ ಒಂದು ಕಲೆ ನನಗೆ ಗೊತ್ತು, ಅವನ ಬೆಲೆ ನನಗೆ ಗೊತ್ತು ಅಂದ್ಕೊಂಡ್ಬಿಟ್ಟು ಯಾವಾಗ ಬೆಂಬಲಕ್ಕೆ ನಿಲ್ಲುತ್ತಾರೋ ಆವಾಗ ಖಂಡಿತವಾಗಲೂ ಕೂಡ ಒಬ್ಬ ಪತಿಯಾದವನು ಒಂದು ಸಮಾಜದಲ್ಲಿ ಹೆಸರು ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಹಾಗಾಗಿ ಪತ್ನಿಯರು ಯಾರೆಲ್ಲ, ಸಿಂಹ ರಾಶಿಯ ಪತ್ನಿಯರು ಯಾರೆಲ್ಲ ಇದ್ದೀರೋ, ಖಂಡಿತವಾಗ್ಲೂ ಕೂಡ ನಿಮ್ಮ ಯಜಮಾನರ ಬೆಂಬಲಕ್ಕೆ ನಿಂತುಕೊಳ್ಳಿ, ನಿಮ್ಮ ಪತಿಯ ಬೆಂಬಲಕ್ಕೆ ನಿಂತುಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈ 2026ರಲ್ಲಿ ನಿಮಗೆ ಅತ್ಯದ್ಭುತವಾದಂತಹ ಕೆಲವೊಂದಿಷ್ಟು ಯಶಸ್ಸುಗಳು ಸಿಗುತ್ತವೆ. ಈ ಸಮಾಜದಲ್ಲಿ ಗೌರವ ಹೇಳುವಂಥದ್ದು ಸಿಗುತ್ತದೆ. ಇನ್ನು ಎರಡನೆಯದಾಗಿ, ಈ ವರ್ಷದಲ್ಲಿ ಯಾರಿಗೆಲ್ಲ ಬಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಆಕಾಂಕ್ಷೆಗಳು ಯಾರೆಲ್ಲ ಇದ್ದೀರಾ, ಮತ್ತು ಕೆಲವೊಂದಿಷ್ಟು ಜನ ಪ್ರಯತ್ನದಲ್ಲಿ ಇದ್ದವರಿಗೆ ಈ ವರ್ಷದಲ್ಲಿ ನಿಮಗೆ ಒಂದು ಸರ್ಕಾರಿ ನೌಕರಿ ಸಿಗುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ಕೂಡ ಇಲ್ಲಿ ಪ್ರಯತ್ನ ತಮ್ಮದು ಇರಬೇಕು. ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಖಂಡಿತ ಇದೆ ಈ ವರ್ಷದಲ್ಲಿ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು, ಒಂದು ಜಾಬ್ ಮಾಡಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಈ ವರ್ಷ ಸೂಕ್ತವಾಗಿರುವಂಥ ಫಲ ಸಿಗುವಂಥದ್ದು. ಪ್ರಯತ್ನ ನಿಮ್ದಿರಬೇಕು, ಆದರೆ ಫಲ ಆ ದೇವರಿಗೆ ಬಿಡಬೇಕು. ಖಂಡಿತ ವ್ಯಾಪಾರದ ವಿಚಾರಕ್ಕೆ ಬಂದರೆ, ಸಿಂಹ ರಾಶಿಯವರಿಗೆ ಈ ವರ್ಷ ಬಂದ್ಬಿಟ್ಟು ವ್ಯಾಪಾರಸ್ಥರಿಗೆ ಏಳಿ ಮಾಡಿಸಿದಂಥ ವರ್ಷ. ಎಲ್ಲೋ ಒಂದು ಕಡೆಗೆ ಮೇ ತಿಂಗಳವರೆಗೂ ಒಂದು ಸ್ವಲ್ಪ ನಿಧಾನ ಇರಬಹುದು. ಮೇ ನಂತರದಲ್ಲಿ ಅತ್ಯದ್ಭುತವಾದ ಯಾವುದೇ ಒಂದು ವ್ಯಾಪಾರಿಗಳಾಗಿರಲಿ, ಮತ್ತು ಅದು ದೊಡ್ಡ ಪ್ರಮಾಣದ ವ್ಯಾಪಾರಿಯಾಗಿರಲಿ, ಚಿಕ್ಕ ಪ್ರಮಾಣದ ವ್ಯಾಪಾರಿಯಾಗಿರಲಿ, ದೊಡ್ಡ ದೊಡ್ಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು ಇದ್ರೂ ಕೂಡ ಅತಿ ಸೂಕ್ತವಾದಂಥ ವರ್ಷ ಅಂತಂದರೆ 2026ನೇ ಇಸವಿ ಆಗಿರುತ್ತದೆ. ಮನುಷ್ಯ ಯಾವತ್ತಿದ್ರೂ ಕೂಡ ಹುಟ್ಟಬೇಕಾದ ಒಂದು 2-3 ಕನಸು ಇಟ್ಕೊಂಡು ಬಿಡ್ತಾನೆ. ಒಂದು ತನ್ನ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ನೆಕ್ಸ್ಟ್ ಒಂದು ಒಳ್ಳೆ ಜಾಬ್ ಸಿಗಬೇಕು, ಅದರ ನಂತರದಲ್ಲಿ ಅತಿ ಮಹತ್ತರದ ಕನಸು ಅಂತಂದರೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಹೇಳುವಂಥದ್ದು. ಆದರೆ ಈ 2026ರಲ್ಲಿ ಸಿಂಹ ರಾಶಿಯವರು ಯಾರೆಲ್ಲ ಇಂತಹ ಆಸೆ ಕನಸುಗಳು ಇಟ್ಕೊಂಡಿದ್ರು, ತಮಗೆಲ್ಲ ಬಂದ್ಬಿಟ್ಟು ಒಂದು ಮದುವೆಯ ಭಾಗ್ಯ ಅಂತ ಹೇಳುವಂಥದ್ದು ಇದೆ. ಖಂಡಿತ ಇದೆ ಮದುವೆ ಭಾಗ್ಯ ಈ ವರ್ಷ. ಒಂದು ಮನೆ ಕಟ್ಟುವಂಥ ಯೋಗ ಕೂಡ ಖಂಡಿತವಾಗ್ಲೂ ಇದೆ ಸ್ನೇಹಿತರೆ. ನೀವು ಪ್ರಯತ್ನ ಮಾಡಬೇಕಷ್ಟೇ. ಎಲ್ಲ ಯೋಗಗಳು ಬಂದಿರುತ್ತೆ, ಅದನ್ನು ಬಂದ್ಬಿಟ್ಟು ಕಾರ್ಯಗತ ಮಾಡೋದು ನಾವಾಗಿರಬೇಕು. ಎಲ್ಲ ಗ್ರಹಗಳ ಒಂದು ಒಳ್ಳೆಯ ಫಲ ಇದ್ದಾವೆ. ನಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು ಯಾವುದು ಕೆಲಸನೂ ಆಗೋದಿಲ್ಲ. ಒಂದು ಉದಾಹರಣೆಗೆ, ತುಂಬ ಬುದ್ಧಿವಂತ ಹುಡುಗ ಇರ್ತಾನೆ, ಒಬ್ಬನು ಒಂದು ಅತಿ ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿ ತಾನು ಅತಿಯಾದ ಬುದ್ಧಿವಂತ ಅಂದ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅವನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗೋದಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ಒಂದು ವ್ಯಕ್ತಿಗತವಾಗಿ ತಗೊಂಡ್ರೂ ಕೂಡ ಯಾವುದೇ ಒಂದು ಗ್ರಹಗಳು ಉತ್ತಮವಾದಂಥ ಫಲ ಕೊಟ್ಟಾಗ ನಾವು ಮೂರನೇ ವ್ಯಕ್ತಿಗಳ ಮಾತು ಕೇಳಿಕೊಂಡು ಅಥವಾ ನಮ್ಮ ಸ್ವಂತ ನಿರ್ಧಾರದಲ್ಲಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಕೆಲವೊಂದಿಷ್ಟು ಯೋಗ ಭಾಗ್ಯಗಳು ಕಳ್ಕೊತಾ ಇದ್ದೀವಿ ಸ್ನೇಹಿತರೆ. ಮತ್ತೆ ಮರೀಲಿಕ್ಕೆ ಹೋಗಬೇಡಿ, ಯೋಗಗಳು ಆ ದೇವರು ಕೊಡ್ತಾನೆ, ಭಗವಂತ ಕೊಡ್ತಾನೆ, ಈ ಗ್ರಹಗತಿಗಳು ಕೊಡ್ತವೆ. ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಥವಾ ಯಾವ ಸಮಯದಲ್ಲಿ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ನಾವು ಅದನ್ನು ನೋಡ್ಕೋಬೇಕಾಗುತ್ತೆ, ನಾವು ಅದನ್ನು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ನಾನೇ ನಿಮ್ಮ ಹತ್ರ ಮಾತಾಡ್ತಿರೋದು ಸರ್ವಜ್ಞ ಅಲ್ಲ. ಸರ್ವಜ್ಞ ಅಂತ ಅನ್ನೋದೇ ಅಂದ್ಕೋಬೇಡಿ, ನಾನೇನು ದೊಡ್ಡ ಜ್ಯೋತಿಷಿ ಅಲ್ಲ. ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ನೀವೇನು ಬೇಜಾರು ಮಾಡ್ಕೋಬೇಡಿ. ಏನಿದ್ರು ತಪ್ಪಿದ್ರೆ ಕ್ಷಮಿಸಿ. ನನ್ನಲ್ಲಿ ಏನು ವಿದ್ಯೆ ಇದೆಯೋ ನಾನು ಅದನ್ನು ಜ್ಯೋತಿಷಿಯ ರೂಪದಲ್ಲಿ ಅದನ್ನು ನಿಮಗೆ
ಹೇಳ್ತಾ ಇದ್ದೀನಿ. ಬಿಟ್ಟರೆ ನನ್ನ ಸ್ವಂತವಾದದ್ದು ಏನೂ ಇಲ್ಲ ಇದರಲ್ಲಿ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಒಂದು ಮನೆ ಕಟ್ಟುವಂಥ ಯೋಗ ಹೇಳುವಂಥದ್ದಿದೆ, ಮದುವೆ ಭಾಗ್ಯ ಹೇಳುವಂಥದ್ದಿದೆ. ಖಂಡಿತವಾಗ್ಲೂ ಕೂಡ ಈ ವರ್ಷ ನಿಮಗೆ ಕೆಲಸಗಳಾಗ್ತವೆ ಸ್ನೇಹಿತರೆ. ನೀವು ಪ್ರಯತ್ನ ಮಾಡಬೇಕು. ಸಿಂಹರಾಶಿಯ ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ವರ್ಷ ಅಷ್ಟೊಂದೇನು ಚೆನ್ನಾಗಿಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಏರಿಳಿತಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕಾಗುತ್ತೆ. ನಿಮಗೆ ಮೊಣಕಾಲು ನೋವು, ಸೊಂಟ ನೋವು, ಕೆಲವೊಂದಿಷ್ಟು ಉದರಕ್ಕೆ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಕೆಲವೊಂದಿಷ್ಟು ತೊಂದರೆಗಳು ಬರ್ಬೋದು. ಈ ಜ್ಯೋತಿಷ್ಯ ಹೇಳುವಂಥದ್ದು ಮುಂದೆ ಏನಾಗುತ್ತೆ ಅಂದ್ಕೊಂಡು ಒಂದು ಶೇಕಡವಾರು ಒಂದು 95% ನಾವು ತಿಳ್ಕೊಳ್ಳೋದಕ್ಕೆ ಇರುವಂಥದ್ದು. ಹಾಗಾಗಿ ಒಂದು ಆರೋಗ್ಯದಲ್ಲಿ ಏರ್ಪೇರು ಅಂದ್ಕೊಂಡು ನಾನು ಹೇಳಿದಾಗ ಅಥವಾ ಬೇರೆ ಯಾರೇ ಒಬ್ಬರಿಗೆ ಹೇಳಿದಾಗ ಅದರ ಬಗ್ಗೆ ನೀವು ಉತ್ತಮವಾದಂಥ ಪ್ರಿಕಾಷನ್ ತಗೊಂಡ್ರೆ ಮತ್ತು ಮುಂಜಾಗ್ರತೆಯಾಗಿ ನೀವು ನಿಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ಕೂಡ ಅತ್ಯಂತ ಶಾಲಿಯಾಗಿರ್ತೀರ ಸ್ನೇಹಿತರೆ. ತಾವು ಆದರೆ ಒಂದು ಸ್ವಲ್ಪ ಕಾಳಜಿ ತಗೊಳ್ಳೋದು ಸೂಕ್ತ. ಇನ್ನೊಂದು ವಿಷಯ ಏನಂತಂದರೆ, ತುಂಬ ಜನ ಕಮೆಂಟಲ್ಲಿ ಬರೆದಿರೋದು ನೋಡಿದ್ದೀನಿ. ನೀವು ಹೇಳ್ತೀರ ಸಿಂಹರಾಶಿಯವರು ನಾವು ಎಲ್ಲ ಸಂಪಾದನೆ ಮಾಡ್ತೀವಿ, ನಮ್ಮ ಹತ್ರ ಏನೂ ಇಲ್ಲ ಅಂದ್ಕೊಂಡು ಹೇಳಿದವರು ತುಂಬ ಜನ ಕಮೆಂಟ್ ನೋಡಿದ್ದೀನಿ. ಆದರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ದುಡಿಯುವಂಥ ಅಥವಾ ಹಣವನ್ನು ಗಳಿಸುವಂಥ ನಿಮಗೆ ಕೆಪಾಸಿಟಿ ಹೇಳುವಂಥದ್ದು ಇದೆ, ಅರ್ಹತೆ ಇದೆ, ನಿಮ್ಮ ಹತ್ರ ಇದೆ. ಮತ್ತು ಒಂದು ಕಡೆಗೆ ನಿಮ್ಮ ಸ್ನೇಹಿತರ ಮಾತು ಕೇಳಿ, ಮಾರ್ಗದರ್ಶಿ ಕೆಲವೊಬ್ಬರ ಮಾತು ಕೇಳಿಬಿಟ್ಟು ನೀವು ಎಲ್ಲೋ ಒಂದು ಕಡೆ ಪಡ್ಕೊಳ್ಳುವಂಥದ್ದನ್ನು ಕಳ್ಕೊಂಡಿರ್ಬೋದು. ಅದು ಪ್ರತಿಯೊಬ್ಬರ ಜೀವನದಲ್ಲೂ ಆಗ್ತದೆ. ಆದರೆ ಕೆಲವೊಂದಿಷ್ಟು ತಮ್ಮ ಸ್ವಂತ ನಿರ್ಧಾರದ ಮೇಲೇ ನಾವು ಹೋಗಬೇಕಾಗುತ್ತೆ. ಮತ್ತು ಮರೀಲಿಕ್ಕೆ ಹೋಗಬೇಡಿ, ಅಡ್ವೈಸ್ ಪ್ರತಿಯೊಬ್ಬರೂ ಕೊಡ್ತಾರೆ, ನೀವು ಅದನ್ನು ತಗೊಳ್ಳಿ. ಅದರಲ್ಲಿ ಆಯ್ಕೆ ಯಾವುದು ಮಾಡ್ಕೋಬೇಕು ಹೇಳುವಂಥದ್ದು ಅದು ನಿಮ್ಮ ನಿರ್ಧಾರ ಆಗಿರಬೇಕು. ಮತ್ತೊಬ್ಬರ ನಿರ್ಧಾರದ ಮೇಲೆ ಮನೆ ಕಟ್ಟಲಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಅದು ಕುಸ್ತು ಬೀಳುತ್ತೆ. ನಿಮ್ಮ ನಿರ್ಧಾರದ ಮೇಲೆ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಖಂಡಿತವಾಗ್ಲೂ ಕೂಡ ಈ ಸಿಂಹ ರಾಶಿಯವರಿಗೆ ಯಶಸ್ಸು ಖಂಡಿತ ಇರುತ್ತೆ ಸ್ನೇಹಿತರೆ. ಈ ವರ್ಷ ಪ್ರಥಮವಾಗಿ ನೀವು ಹೇಳಬೇಕು ಅಂತಂದರೆ, ಈ ಸಿಂಹ ರಾಶಿಯವರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತದೆ, ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕ್ವಾಲಿಟಿ ಇರುತ್ತದೆ. ಯೋಚನಾ ಶಕ್ತಿ ಅಂತೂ ಅದ್ಭುತವಾಗಿದೆ ನಿಮಗೆ. ಅದನ್ನೆಲ್ಲ ನೀವು ಇಟ್ಕೊಂಡು ನೀವೇ ಸ್ವಂತವಾದಂಥ ಒಂದು ನಿರ್ಧಾರ ತಗೊಳ್ಳೋದು ಅತಿ ಸೂಕ್ತ. ಹಾಗಾಗಿ ಹಣಕಾಸು ಸ್ಥಿತಿ ಮಾತ್ರ ಅತ್ಯುತ್ತಮವಾಗಿರುವಂಥದ್ದು. ಈ ವರ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಹಣಕಾಸು ಬರಬೇಕು ಅಂದರೆ ತಾವು ಸುಮ್ಮನೆ ಕೂತ್ಕೊಂಡಿದ್ರೆ ಆಗೋದಿಲ್ಲ. ನೀವು ನಿಮ್ಮ ಕಾರ್ಯದಲ್ಲಿ ಕಾರ್ಯಗತರಾಗಬೇಕಾಗುತ್ತೆ. ಖಂಡಿತವಾಗ್ಲೂ ಕೂಡ ಹೆದ್ದೇಳಿ ಸ್ನೇಹಿತರೆ. ಮುಂದೆ ಒಂದು ದೊಡ್ಡ ಮಟ್ಟದ ಕಾಸನ್ನು ಸಂಪಾದನೆ ಮಾಡಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಕೂಡ ಭದ್ರವಾಗಿರಲಿ. ಅಕೌಂಟು ಹೇಳ್ತೇನೆ, ಕಷ್ಟದಿಂದ ಸುಖದ ಕಡೆಗೆ ದಾರಿ ಸಿಗುವಂಥದ್ದು ಬಹಳ ಅಪರೂಪ. ಯಾಕಂದರೆ ಕಷ್ಟ ಇದ್ದವರಿಗೆ ಮತ್ತಷ್ಟು ಕಷ್ಟ ಬರ್ತದೆ, ಹಾಗೇನೆ ಗಾದೆನೇ ಇದೆ, ಇದು ಸುಳ್ಳಾಗುತ್ತೆ. ಈ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಯಾರೆಲ್ಲ ಕಷ್ಟದಲ್ಲಿ ಇದ್ರೋ, ಯಾರೆಲ್ಲ ನಷ್ಟದಲ್ಲಿ ಇದ್ರೋ, ಈ ವರ್ಷದಲ್ಲಿ ನಿಮಗೆ ಲಾಭದ ಕಡೆಗೆ ತಾವು ಹೋಗುವಂಥದ್ದು ಕಾಣ್ತದೆ ನಿಮ್ಮ ಗೋಚಾರ ಫಲದಲ್ಲಿ. ಹಾಗಾಗಿ ಇನ್ನೂ ಎಷ್ಟು ಹೇಳಿದ ಮೇಲೂ ಕೂಡ ನೀವು ಎಲ್ಲೋ ಒಂದು ಕಡೆಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿದವರು ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿ ಗೋಚಾರ ಫಲ, ನಿಮ್ಮ ಜನ್ಮ ಕುಂಡಲಿಯ ಗೋಚಾರ ಅಲ್ಲ ಇದು. ಹಾಗಾಗಿ ನಿಮ್ಮ ಜಾತಕವನ್ನು ಒಮ್ಮೊಮ್ಮೆ ಹತ್ತಿರದ ಯಾರಾದರೂ ಜ್ಯೋತಿಷಿಗಳಿಗೆ ಇದ್ದರೆ ನೀವು ಒಮ್ಮೆ ಪರಿಶೀಲಿಸಿಕೊಳ್ಳಿ. ಇಲ್ಲ ಅಂತಂದರೆ ನೀವು ಹೇಳೋದು ಏನೂ ಆಗೋದೇ ಇಲ್ಲ ಅಂತ ನೀವು ನಂಬಿಕೆ ಮೇಲೆ ಹೇಳಿಬಿಡ್ತೀರ. ಅದು ನಾವು ಎಲ್ಲರ ಒಟ್ಟಿಗೆ ಹೇಳ್ತೀವಿ, ಒಟ್ಟಿಗೆ ಜ್ಯೋತಿಷ್ಯವನ್ನು ಹೇಳ್ತೀವಿ. ಆದರೆ ಅವರ ಜನ್ಮ ಜಾತಕನ ತಗೊಂಡೋಗಿ ಒಮ್ಮೆ ಪರಿಶೀಲನೆ ಮಾಡಿಕೊಂಡ್ರೆ ಖಂಡಿತ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು ಪಡ್ಕೋಬೇಕು ಅನ್ನೋದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಮತ್ತು ಬಹುದಿನದ ಕನಸುಗಳೆಲ್ಲ ಈಗ ಈಡೇರುವಂಥದ್ದು. ಬಹುದಿನದ ಆಸೆ, ತಮ್ಮ ಮೊದಲೇ ಹೇಳಿದಾಗೆ ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಒಂದು ಕನಸಿರುತ್ತೆ ಅಂದ್ಕೊಂಡು ಈ ಬಹುದಿನದ ಆಸೆಗಳಲ್ಲಿ ಕೆಲವೊಂದಿಷ್ಟು ಇರುತ್ತೆ. ಒಂದು 4 ವೀಲರ್ ತಗೊಳ್ಳುವಂಥದ್ದು ಇರುತ್ತೆ, ಅಥವಾ ಬೇರೆ ಕೆಲವೊಂದಿಷ್ಟು ಮನೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಸ್ತುಗಳು ಖರೀದಿ ಮಾಡುವಂಥ ಆಸೆನೂ ಇರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಇರುತ್ತದೆ. ಬೈಕ್ ಇರ್ಬೋದು, ಹೆಣ್ಮಕ್ಳಾದರೆ ಬಂಗಾರ ಇರ್ಬೋದು, ಯಾವುದೇ ಒಂದು ಸ್ಕೂಟರ್ ಇರ್ಬೋದು ಅಂತ ಕೆಲವೊಂದಿಷ್ಟು ಬಹುದಿನದ ಆಸೆ ಈ ವರ್ಷದಲ್ಲಿ ಖಂಡಿತ ಈಡೇರುವಂಥದ್ದು ನಡೆಯುತ್ತೆ. ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡಿ. ಅದೇನಿದೆ ಅಕೌಂಟ್ ಬಜೆಟನ್ನು, ಅಂದರೆ ಯಾವುದೇ ನಿಮ್ಮ ಕನಸಿದ್ರೂ ಈ ವರ್ಷ ಈಡೇರುತ್ತೆ ಖಂಡಿತ ಸ್ನೇಹಿತರೆ. ಹಾಗೆ ಈ ವರ್ಷದಲ್ಲಿ ಒಂದು ಹಣ ಬರಲಿಕ್ಕೆ ಶುರುವಾಗುತ್ತೆ. ಮತ್ತು ನೀವು ಕೈಗೆ ಎತ್ತುಕೊಂಡ ಕೆಲಸ ಏನಾಗುತ್ತೆ ಕೇಳಿದರೆ ಮತ್ತೆ ಬೇಕು ಸಂಪಾದನೆ ಮಾಡಬೇಕು ಹೇಳುವಂಥ ಆಸೆ ನಾರ್ಮಲಾಗಿ ಒಂದು ಮನುಷ್ಯ ಆದಮೇಲೆ ಹುಟ್ಟಿಕೊಳ್ಳುವಂಥ ಸಹಜ. ಈ ವರ್ಷದಲ್ಲಿ ನಿಮಗೆ ದುರಾಸೆ ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಬೆಳೀತಾ ಹೋಗುತ್ತೆ. ಇದನ್ನು ಮಾಡಬೇಕು, ಇನ್ನೂ ಬೇಕು ಹೇಳುವಂಥದ್ದು ಎಲ್ಲೋ ಒಂದು ಕಡೆಗೆ ನಿಮಗೆ ಸರಳವಾಗಿ ಸುಗಮವಾಗಿ ಬರುತ್ತಿರುವಂಥ ಕೆಲವೊಂದಿಷ್ಟು ಇನ್ಕಮ್ಗಳಿಗೆ ತೊಂದರೆ ಮಾಡ್ಬೋದು. ಹಾಗಾಗಿ ದುರಾಸೆಗಳನ್ನು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಸಿಂಹರಾಶಿಯವರಿಗೆ. ಮತ್ತು ಪುನರ್ಜನ್ಮದ ಕಾಲ ಅಂತ ಹೇಳ್ಬೋದು. ಪುನರ್ಜನ್ಮ ಅಂತಂದರೆ ಯಾರೆಲ್ಲ ಬಂದುಬಿಟ್ಟು ಸಿಂಹರಾಶಿ ಅಂದ ಕೂಡಲೇ ಸಿಂಹದಂತೆ ಇರ್ತೀವಿ ಹೇಳುವಂಥದ್ದು ಸುಳ್ಳು.
ಅಥವಾ ನಾವು ಯಾವುದೇ ಒಂದು ರಾಶಿಗೆ ತೊಗೊಂಡ್ರೂ ಕೂಡ ಅದರ ಪ್ರಕಾರನೇ ನಾವು ಇರ್ತೀವಿ, ಹೇಳುವಂಥದ್ದು ಸುಳ್ಳು. ಅವರದು ಹುಟ್ಟಿರುವ ಸಮಯದ ಆಧಾರಿತ ನಾವು ಅದನ್ನು ಹೇಳ್ಬೋದು. ಬಿಟ್ಟರೆ ನೀವು ಸಿಂಹ ರಾಶಿ ಅಂದ್ಕೊಳ್ಳಿ, ಶಿವನೇ ಆಗಿರೋದಿಲ್ಲ. ಅಥವಾ ಸಿಂಹದಂಥ ಒಂದು ನಡೆ ನುಡಿ ಎಲ್ಲ ಇರ್ಬೋದು, ಆದರೆ ಕೆಲವೊಂದಿಷ್ಟು ಶಿವ ಅವತಾರವೇ ನಾವು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಥವಾ ರಾಜ ಥರ ಇರಲಿಕ್ಕೆ ಆಗೋದಿಲ್ಲ. ತುಂಬ ಜನಗೆ ಹೇಳಬೇಕು ಅಂತಂದರೆ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬ ತೊಡಕನ್ನು ಅನುಭವಿಸಿದವರು, ನಷ್ಟವನ್ನು ಅನುಭವಿಸ್ತಾ ಇದ್ದವರು, ಅಥವಾ ನಷ್ಟ ಹೊಂದಿರುವವರು, ಯಾವುದೆಲ್ಲ ಒಂದು ಗುರಿ ಇಟ್ಕೊಂಡು ಕೂತ್ಕೊಂಡವರು ಎಲ್ಲೋ ಒಂದು ಬೆಂದ್ಬಿಟ್ಟು ಕೆಲವೊಂದಿಷ್ಟು ಜಾಗದಲ್ಲಿ ನೀರಿನ ಮೇಲೆ ಹೋಮ ಆಗ್ದಂಗೆ ಆಗಿರುವಂಥ ತುಂಬ ಜನ ಇದ್ದಾರೆ. ಹಾಗಾಗಿ ಅಂಥವರಿಗೆಲ್ಲ ಒಂದು ಪುನರ್ಜನ್ಮದ ಕಾಲ ಅಂತ ಹೇಳ್ಬೋದು. ಯಾಕೆ ಅಂದ್ಕೊಂಡು ಕೇಳಿದರೆ, ನೀವು ಏನೆಲ್ಲ ಕಳ್ಕೊಂಡಿದ್ರಿ ಅದನ್ನೆಲ್ಲ ಪಡ್ಕೋತೀರಾ. ಧೈರ್ಯವಾಗಿ ಮುನ್ನುಗ್ಗಿ ಸ್ನೇಹಿತರೆ. ನೀವು ಯಾವತ್ತಿದ್ರೂ ಕೂಡ ನೆಗೆಟಿವ್ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಪಾಸಿಟಿವ್ ವೇನಲ್ಲಿ ಹೋದರೆ ನಿಮ್ಮ ಒಂದು ಮೈಂಡ್ಸೆಟ್ ಧನಾತ್ಮಕವಾಗಿದೆ. ಖಂಡಿತವಾಗ್ಲೂ ಕೂಡ ನೀವು ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಮೋಸದ ದಾರಿ ಹಿಡಿದಾಗ ನಾವು ಹೆದರಬೇಕಾಗುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಮೋಸ ಅಥವಾ ಕಟ್ಟುಕತೆಗಳು ಇಲ್ಲದೇ ಇದ್ದಾಗ ನಾವು ಯಾಕೆ ಹೆದರಬೇಕು. ನೇರವಾಗಿ ನಿಮ್ಮ ಕಾರ್ಯದತ್ತ ಗಮನ ಹರಿಸಿ. ಖಂಡಿತವಾಗ್ಲೂ ಕೂಡ ಈ ವರ್ಷ ನಿಮಗೆ ಪುನರ್ಜನ್ಮವಾಗಿ ಪರಿಣಾಮ ಬೀರಲಿದೆ. ಖಂಡಿತವಾಗ್ಲೂ ಉಪಯೋಗ ಮಾಡಿ. ರಾಹುಕೇತು ಒಂದೇ ಸ್ಥಾನದಲ್ಲಿ ಇರುವಂಥದ್ದು. ಯಾಕಂತಂದರೆ ಒಂದು ಲೈನಲ್ಲಿ ರಾಹುಕೇತು ಇದ್ದಾಗ ಯಾವ ರೀತಿಯಾದಂಥ ಫಲ ಕೊಡುತ್ತೆ ಅಂದ್ಕೊಂಡು ನೋಡೋಕೆ ಹೋದರೆ, ಒಂದು ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುವಂಥದ್ದಾಗುತ್ತೆ. ಸಿಂಹ ರಾಶಿಯವರು ಮೊದಲೇ ಧೈರ್ಯವಂತರು, ಅದರ ಬಗ್ಗೆ ಮಾತಿಲ್ಲ. ಅದರಲ್ಲೂ ಕೂಡ ಈಗ ಇನ್ನೂ ಧೈರ್ಯ ಹೆಚ್ಚಾಗುವಂಥದ್ದು ಆಗುತ್ತೆ. ಒಂದು ಪ್ರಪಂಚ ಏನು ಹೇಳುವಂಥದ್ದು, ಒಂದು ನಿಮಗೆ ಕಲ್ಪನೆ ಗೊತ್ತಾಗ್ಬಿಡುತ್ತೆ. ಇಷ್ಟರಲ್ಲೇ ಮಾಡಬಹುದು, ಇದರಲ್ಲಿ ಏನೂ ಇಲ್ಲ, ನಾವು ತಿಳ್ಕೊಂಡಂಗೆ ಏನೂ ಇಲ್ಲ, ಇದರಲ್ಲಿ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಿ ಮುಗಿಸ್ಕೊಳ್ಬೋದು ಅಂದ್ಕೊಂಡ್ಬಿಟ್ರೆ ಒಂದು ಚೌಕಟ್ಟು ನಿಮಗೆ ಗೊತ್ತಾಗುವಂಥದ್ದು ಆಗುತ್ತೆ. ಕೆಲವೊಂದಿಷ್ಟು ವಿಚಾರದ ಮೇಲೆ ನೀವು ಅನುಮಾನಗಳಿದ್ದಲ್ಲಿ ಅನುಮಾನಗಳೆಲ್ಲ ಈ ಟೈಮಲ್ಲಿ ನಿಮಗೆ ದೂರ ಆಗುವಂಥದ್ದು. ಅನುಮಾನ ಅಂತಂದರೆ ಅದು ಮಾಡಿದರೆ ಆಗ್ತದೆ ಇಲ್ವೋ ಅನ್ನೋ ಕೆಲವು ಅನುಮಾನಗಳು ಕೆಲಸದ ಮೇಲೆ ಇರುತ್ತೆ. ಅದೆಲ್ಲ ಈ ವರ್ಷ ಯಾವುದು ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಎಲ್ಲ ಪಾಸಿಟಿವ್ ಅನ್ನು ಥಿಂಕ್ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಈ ಸಿಂಹ ರಾಶಿಯವರಿಗೆ ಪುನರ್ಜನ್ಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋದ್ರಲ್ಲ, ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಸಿಂಹ ರಾಶಿಯವರು ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ.